ರಾಧೆ ರಾಧೆ, ಎಲ್ರಿಗೂ ಶುಭ ಮುಂಜಾನೆ. ಹರ ಹರ ಮಹಾದೇವ್. ನೋಡ್ತಾ ಇರ್ಬೋದು, ಇವತ್ತು ದಿನಾಂಕ 17 ಇರ್ಬೋದು ಮೋಸ್ಟ್ಲಿ. ದಿನಾಂಕ ನಾನು ನೋಡಿಲ್ಲ, 17. ನಿನ್ನೆ ಮಾರ್ನಿಂಗ್ ಬರೋಕ್ಕಾಗಿಲ್ಲ ದೇವಸ್ಥಾನಕ್ಕೆ, ಸ್ವಲ್ಪ ಕೆಲಸ ಇತ್ತು. ಕೆಲಸಕ್ಕೋಸ್ಕರ ನಾನು ಬೀಕಿ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ಅದೇ ದಿನ ಅಂತ ತಿಳ್ಕೊಬೇಡಿ, ದಿನ ಹೊಸದಾಗಿದೆ. ಎಲ್ಲ ನೇಚರೆಲ್ಲ ಚೇಂಜ್ ಆಗಿರುತ್ತೆ. ನಮಗನ್ಸುತ್ತೆ ಅದೇ ದಿನ ಅಂತ, ಬಟ್ ಅದೇ ದಿನ ಇರಲ್ಲ. ಹೇಗೆ ಕತ್ತಲು ಹೋಗಿ ದಿನ ಬರುತ್ತೆ, ಅದೇ ರೀತಿ ನಮ್ಮ ಜೀವನದಲ್ಲೂ ಕತ್ತಲು ಹೋಗಿ ಬೆಳಕು ಬಂದೇ ಬರುತ್ತೆ. ತೊಂದರೆ ಇಲ್ಲ, ಬನ್ನಿ. ಇವತ್ತಿನ ದಿವಸ ಹೇಗಿರುತ್ತೆ, ಏನು ಮಾಡ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ. ಮಹಾದೇವನ ಗುಡಿಗೆ ಇವತ್ತು ಅಣ್ಣಂದರು ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಇವತ್ತು ಇವರು ಸಂಚಾರಿ ಪ್ರದೀಪ್ ಅವರು ಕೂಡ ಬಂದಿದ್ದರು. ಅವ್ರದ್ದು 4 ಧಾಮ್ 12 ಜ್ಯೋತಿರ್ಲಿಂಗ ಮುಗಿಸ್ಕೊಂಡು ಊರ ಕಡೆ ಬಂದಿದ್ದಾರೆ. ಅವ್ರ ಬಗ್ಗೆನೂ ಮಾತಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡೋಣ ಇವತ್ತಿನ ದಿವಸ ಏನೇನಾಗುತ್ತೆ ಏನೇನಿಲ್ಲ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ರಾಧೆ ರಾಧೆ ಎಲ್ರಿಗೂ. ರಾಧೆ 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 ರಾಧೆ. ಇವತ್ತಿನ ದಿನ ಏನಂದರೆ ಮಹಾದೇವನ ಸನ್ನಿಧಿಯಲ್ಲಿದ್ದೀವಿ, ನೋಡ್ತಾ ಇರ್ಬೋದು. 12 ಜ್ಯೋತಿರ್ಲಿಂಗ 4 ಧಾಮ್ ಮುಗಿಸ್ಕೊಂಡು ಸಂಚಾರಿ ಪ್ರದೀಪ್ ಅವರು ಇವತ್ತು ಅವ್ರ ಊರಿಗೆ ಮರಳಿ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಅದೇ ಒಂದು ಕ್ಷಣ ಅವ್ರು ಸಿಕ್ಕರು ನಮಗೆ. ಸಿಕ್ಕಿದಾದ್ಮೇಲೆ ನೋಡೋಣ ಹೇಗಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು ಅಂತ ಕೇಳ್ಕೊಳ್ಳೋಣ ಅಂತ ಒಂದು ಮನಸ್ಸಿಗೆ ಇದಾಯಿತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸಂಚಾರಿ ಪ್ರದೀಪ್ ಅವರೇ, ಏನು ಅನ್ನಿಸ್ತು ನಿಮಗೆ? ರಾಧೆ ರಾಧೆ, ಜೈ ಶ್ರೀರಾಮ್. ಹೇಗಿತ್ತು ನಿಮ್ಮ ಜೀವನ? ಹೇಗಿತ್ತು 8 ತಿಂಗಳು 9 ತಿಂಗಳು ನೀವು ಜರ್ನಿ ಹೋಗಿದ್ರಿ, ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಆಯಿತು. ಆದರೆ ಒಂದು ಯಾತ್ರೆ ಅಂದರೆ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಎಲ್ಲವನ್ನು ಈಕ್ವಲ್ ಮಾಡಿಕೊಂಡು ಹೋಗ್ತಾ ಇರಬೇಕು. ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಇನ್ನೂ ತನಕ. ಎಲ್ಲರಿಗೂ ಒಳ್ಳೆಯದೇ ಬಯಸಿದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆನಂದಣ್ಣ ಏನಂತೀರಿ ಸಂಚಾರಿ ಪ್ರದೀಪ್ ಅವ್ರ ಬಗ್ಗೆ ಹೇಳಿ? ಇವರು ನಮ್ಮ ಊರಿನ ಹೆಮ್ಮೆಯ ಸುಪುತ್ರ. ಇವರು ಸತತ 10 ತಿಂಗಳು 15 ದಿವಸಗಳ ಕಾಲ ಭಾರತ ದೇಶವನ್ನು ಕಾಲಿನ ಪರ್ಯಟನೆ ಮಾಡಿ ತನ್ನ ಸ್ವಗ್ರಾಮ ಉಚ್ಲಂ ಗ್ರಾಮಕ್ಕೆ ನಿನ್ನೆ ರಾಮಲಿಂಗೇಶ್ವರ ಜಾತ್ರೆ ಪ್ರಾರಂಭ ದಿವಸ ಬಂದು ಎಂಟ್ರಿ ಕೊಟ್ಟಿದ್ದಾರೆ. 34,000 ಕಿಲೋಮೀಟ್ರ್ ನಡೆದಾರಂತಂದ್ರೆ ಇದು ಸಾಮಾನ್ಯ ಮಾತಲ್ಲ. ಇದು ಸೈಕಲ್ ರೈಡಿಂಗ್ ಮಾಡ್ಯಾರಂದ್ರೆ ಅದೊಂದು ಸಾಮಾನ್ಯ ಮಾತಲ್ಲ. ಇವರಿಗೆ ನಾವು ಯಾವ ರೀತಿ ಧನ್ಯವಾದ ಹೇಳಬೇಕಂಬುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಸಂಪೂರ್ಣವಾದ ಶ್ರೀರಾಮನ ಆಶೀರ್ವಾದ ಇವ್ರ ಮೇಲೆ ಇರಲಿ. ಇವ್ರು ಹೀಗೆ ಬೆಳೀತಾ ಇರಲಿ. ಪ್ರಭು ಶ್ರೀರಾಮನ ಸೇವೆ ಮಾಡೋ ಅವಕಾಶ ಇವ್ರಿಗೆ ಇನ್ನೂ ಸಿಗಲಿ ಅಂತೇಳಿ ಹೇಳಿ ಈ ಮಾತಿಗೆ ಸಮರ್ಪಣೆ ಮಾಡ್ತೀವಿ. ಧನ್ಯವಾದಗಳು. ರಾಧೆ ರಾಧೆ, ಜೈ ಶ್ರೀರಾಮ್. ಊರಿಂದ ನನ್ನ ಚಿಕ್ಕ ಸೋದರಳೆ ಬಂದಿದ್ದಾನೆ, ನೋಡಿ ಹೇಗೆ ಆಡ್ತಾ ಇದ್ದಾನೆ. ಆ ಕಡೆಯಿಂದ ಈ ಕಡೆ ಸುತ್ತಾಡೋದು. ಇವನು ಗೊತ್ತಲ್ಲ ಚಿಂಕು, ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳಿಗೆ ಆಟ ಅಂದರೆ ತುಂಬ ಇಷ್ಟ. ಅವನು ಓಡೋದೇ ಅವನು ಸುತ್ತ ಇವನು ಸುತ್ತ ಅವನು ಇಬ್ಬರು ನೋಡಿ ಹೇಗೆ ಸುತ್ತಾಡ್ತಾ ಇದ್ದಾರೆ. ಗುಡಿಗೆ ಬಂದಿದ್ದೀವಿ. ಅದ್ವಿಕ್ ನಮಸ್ಕಾರ ಮಾಡು. ಹಾಯ್ ಮಾಡು. ಹಾಯ್ ಕಿಂಚು, ಹಾಯ್. ಕ್ಯಾಮ್ರಾ ಹಾಯ್ ಮಾಡಪ್ಪ. ಹಾಯ್ ಪಾಯ್ ಮಾಡು. ಹಾಯ್ ಪಾಯ್. ಪಾ ಕೊಡು. ಫ್ಲೈಂಗ್ ಕಿಶ್ ಕೊಡು. ಈ ಕೊಡು ಫ್ಲೈಂಗ್ ಕಿಶ್. ಅಡ್ಡಿ ಹಾಯ್ ಮಾಡಿ ಕ್ಯಾಮ್ರಾ. ಕಿಂಚು ಹುಲಿ. 3 ಜನ ಕಲ್ತಿದ್ದಾರೆ ಇವತ್ತು. ನೋಡಿ ಸರ. ಕಿಂಚು ಇಲ್ಲಿ ಬಾ ನೀನು ಈ ಕಡೆಯೇ.
ಕಿಂಚು ಯಾ ಈ ಕಡೆ ನೋಡಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು 3 ಜನ. ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಹುಡುಗರು ಇಷ್ಟು ದೊಡ್ಡವರಾಗ್ತಾರೆ ಅಂತ. ನೋಡಿ ಎದ್ದಾಳಿ, ಒಂದು ಚಡ್ಡಿ ಹಾಕೊಂಡು ಬರ್ತಾಯಿದ್ದೆ ನೋಡಿ. ನೋಡ್ರಿ ಒಳ ನೋಡ್ರಿ ಸರ ಚಪ್ಪಲಿ ಬಿಡೋಮ್ಮ, ಇಲ್ಲೇ ಚಪ್ಪಲ್ ಬಿಡೋಮ್ಮ, ಚಪ್ಪಲ್ ಬಿಟ್ಟು ನೋಡಿ. ಸರ ಹಾಯ್ ಮಾಡಿ, ಕ್ಯಾಮ್ರಾದಲ್ಲಿ ಹಾಯ್ ಮಾಡು. ಹಾಯ್ ಹಾಯ್. ಹಾಂ ಅಚ್ಚಾ. ಹಾಂ ಹಾಂ ನೋಡಿ 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 ಯಾವ ಥರ ಮಾಡ್ತಾರೆ. ಎಷ್ಟು ಇವ್ ನೋಡಿ, ಅದು 1 kg ಹತ್ತಾ ಇದ್ದಾನೆ. ಮಾಡಬೇಡ್ರಿ ಅವನಿಗೆ. ನೋಡ್ರಿ ನೋಡ್ರಿ ನೋಡ್ರಿ. ಹೈ 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 ಕಿಂಚ ನೋಡಿ 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 ಎಷ್ಟು ಖುಷಿ ನೋಡಿ 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 ಕಿಚ್ಚ. ಕಿಂಚ ಚಿಂಕು ಬಿಡು. ನೋಡಿ ನೋಡಿ ಎಷ್ಟು ಕುಣಿತಾ ಇದ್ದಾನೆ ನೋಡಿ. ಇವಳು ಸ್ವರನಮ್ಮ, ಇವಳು ಇಲ್ಲಿ ಕೂತಿದ್ದಾಳಲ್ಲ, ಇವಳು ನಮ್ದು ಕಿಂಚನಮ್ಮ. ಅವನಮ್ಮ ಇನ್ನೂ ಬಂದಿಲ್ಲ. ಚಿಂಕು ಚಿಂಕು ಅಮ್ಮ ಇಲ್ಲಿ ಅಮ್ಮ. ಅವನು ಹುಚ್ಚ, ನೋಡಲ್ಲ. ಅಮ್ಮ ಇಲ್ಲಿ ಮಾತಾಡಲ್ಲ ಅವನು. ಇವ್ ನೋಡಿ ಕಿಂಚು ಯಾಕೋ. ಹಾಂ ಹಾಂ ಚಿಂಕು ಹಾಯ್. ಕಿಂಚು ಹಾಯ್ ಪೈ ಮಾಡು. ಕಿಂಚು ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಅವ್ರ ಅಮ್ಮನ ಕಾಲಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಶರ್ಮಾಡ ಅಮ್ಮ ಶರ್ಮಾಡ. ಗುಡ್ ಬಾಯ್ ಗುಡ್ ಬಾಯ್. ಬಾಡಿಗಾರ್ಡ್ ಏನೋ ಮಾಡ್ತಿದ್ದಾನೆ. ಬಾಡಿಗಾರ್ಡ್ ವಾವ್ ಅಂತ ಇವಳಿಂದ ಸಪರೇಟ್ ಬಂದು ಆಟ ಆಡ್ತಾ ಇದ್ದಾಳೆ. ಇವನಿಲ್ಲಿ ವಾವ್ ಅಂತ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಮಹೋತ್ಸವ ನಡೀತಾ ಇದೆ ತುಂಬ ಅದ್ದೂರಿಯಿಂದ. ಇವಾಗ ಸಾಯಂಕಾಲ 6 ಗಂಟೆಗೆ ಎಲ್ಲ ಭಕ್ತಾದಿಗಳು ಮತ್ತೆ ಬರ್ತಾರೆ. ನೋಡ್ತಾ ಇರ್ಬೋದು. ಇವಾಗ ಪ್ರೆಸೆಂಟ್ ಅಂತೂ ಏನೂ ಇಲ್ಲ, ಎಲ್ಲ ಖಾಲಿ ಇದೆ. ನೋಡ್ತಾ ಇರ್ಬೋದು. ಇಲ್ಲಿ ಪೂಜ್ಯರು ಶ್ರೀ ಗುರುಗಳು ಕೂತ್ಕೊಳ್ಳೋಕ್ಕೆ ಅವ್ರಿಗೋಸ್ಕರ ಸ್ಟೇಜ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಫ್ರೆಂಡ್ ಕೂತ್ಕೊಂಡಿದ್ದಾನೆ, ನಾಗರಾಜು. ಇಲ್ಲಿ ನೋಡಿ ದೇವಸ್ಥಾನ ಯಾವ ಥರ ಅಲಂಕಾರ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫುಲ್ ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಅಂತ. ಎಲ್ಲಿ ನಿನ್ನ ಬಾಲ್ ಎಲ್ಲದ ಅಲ್ಲಿ ಅವ್ರಿಗೆ ಕರ್ಕೊಂಡು ಆಡು, ಅವ್ರ ಸಂಗಟ ಆಡು. ನೋಡಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಅಲ್ಲೇನೋ ಯಾರ್ದೋ ಫಂಕ್ಷನ್ ಅನಿಸುತ್ತೆ. ನಮ್ಮೂರಲ್ಲಿ ಫಂಕ್ಷನ್ ಇದ್ದರೆ ಆ ಥರ ಅದೊಂದು ಇದಿರುತ್ತೆ. ಏನಂದರೆ ಅದೊಂಥರ ಪದ್ಧತಿ. ಆ ಪದ್ಧತಿ ಅವರು ಕ್ಯಾರಿ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಆ ಹುಡುಗೊಂದು ಮದುವೆ ಅನಿಸುತ್ತೆ. ಅವನೇನು ಕೊಡೆ ಹಿಡ್ಕೊಂಡಿದ್ದಾನಲ್ಲ ಬಿಂದಿಗೆ, ಅವನ ಮದುವೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ತಗೊಂಡು ಬಾ ಹೋಗಿ. ಒಬ್ಬರವ್ರಿ ನೋಡಿ ಯಾವ ರೀತಿ ಇದೆ ಅಂತ. ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇಷ್ಟು ಜನಗಳು ಸೇರಿಕೊಂಡಿದ್ದು ತುಂಬ ಖುಷಿಯಾಗ್ತದೆ. ನೀವು ಜನಗಳೆಲ್ಲ ಖುಷಿಯಿಂದ ಸೇರಿಕೊಂಡು ವಿಜೃಂಭಣೆಯಿಂದ ಆಸಕ್ತಿಯಿಂದ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಜನಗಳು ಕೂತ್ಕೊಂಡಿದ್ದಾರೆ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು. ಒಂದು ಗೆಳೆತನ, ಸಾಮಾನ್ಯ ಒಂದು ಗೆಳೆತನ ಬೆಳಿಬೇಕು, ದೋಸ್ತಿ ಬೆಳಿಬೇಕಾಗಿತ್ತಂದ್ರು ಇಬ್ಬರು ನಡಬಾರ್ಕ. ನೋಡ್ತಾ ಇರ್ಬೋದು. ಸ್ಟೇಜ್ ಕೂಡ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದಾರಂತ. ಜನಗಳು ನೋಡಿ. ಇಬ್ಬರು ನಡಬಾರ್ಕ ಗೆಳೆತನ ಬೆಳಿತು. ಫ್ರೆಂಡ್ಶಿಪ್ ಅಲ್ಲಿ ಹೋಗತಾನೆ ಇಳಿಯತಾನ. ಮುಂದ್ಗಡೆ ಶ್ರೀ ಗುರು ಅಪ್ಪಾಜಿಯವರು ಸಮೇತ ಕೂತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಸುಮಾರು ಜನಗಳು ಆಸಕ್ತಿಯಿಂದ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಯಾವುದೇ ಒಂದು ಚಟರೇ ಇರಬೇಕು, ಅದು ಏನಾರೇ ಒಂದು ಸಮಾನವಾಗಿರ್ತಕ್ಕಂಥ ಶೀಲ ಇಬ್ಬರಲ್ಲಿಯೂ ಇರಬೇಕು. ಜನಗಳು ಇನ್ನೂ ಜನಗಳು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಭಗವಂತನ ಜೊತೆಗೆ ಸಂಬಂಧ ಬೆಳೆಸಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಪರಮಾತ್ಮನ ಜೊತೆಗೆ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ.
ಪರಮಾತ್ಮ ನಮ್ಮ ಮೇಲೆ ಕೃಪಾ ಮಾಡಬೇಕು. ಪರಮಾತ್ಮ ನೋಡಿ ಮಾರುದ್ರ ಇವನಾರವ ಎಂದೆನಿಸದೆ ನೋಡಿ ಇನ್ನೂ ಜನಗಳು ಬರ್ತಾ ಇದ್ದಾರೆ. ಸುಮಾರು 8 ಗಂಟೆ ಆಗಿದೆ. ಇವ ನಮ್ಮ ಜಾಗ ಸಾಗಲಿಲ್ಲ ಅಂತ ಇಲ್ಲಿ ಬೇರೆ ಕಡೆನೂ ಸ್ವಲ್ಪ ಜನಗಳು ಕೂತ್ಕೊಂಡಿದ್ದಾರೆ. ಮನೆಯ ಮಗನೆಂದೆನಿಸಯ್ಯ. ಪರಮಾತ್ಮ ಇವ ನಮ್ಮವ, ಇವ ನಮ್ಮ ನೀವು ಜಾತ್ರೆಗೆ ಹೋಗಿ, ನಿಮ್ಮೂರಲ್ಲಿ ಜಾತ್ರೆ ಇದ್ರೆ ಜಾತ್ರೆ ಆರಂಭ ಮಾಡಿ ಆಸಕ್ತಿಯಿಂದ ಎಲ್ಲ ಕೆಲಸವನ್ನು ಮಾಡಿ ಪ್ರವಚನವನ್ನು ಕೇಳ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಕ್ತ ಪ್ರಹ್ಲಾದನಿಗೆ ಒಪ್ಪಿಕೊಳ್ಳಿಲ್ಲ. ಬನ್ನಿ ನೋಡೋಣ ಮತ್ತೆ ಇನ್ನೇನಾಗುತ್ತೆ.